ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ಹರಿ ಓಂ ಈಗ ಸರ್. ನಾವು ಹರಿ ಓಂ ಅಮ್ಮ. ಈಗ ಮೊದಲಿಗೆ ನಾವು ಹರಿ ಓಂ ಸರ್. ಪ್ರಾರ್ಥನೆಯಿಂದ ನಾವು ಇವತ್ತಿನ ಆ, ಸೂಕ್ತದ ಕಲಿಕೆಯನ್ನು ಶುರು ಮಾಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. हरि ओम तत्सತ್. ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಆದರದ ಸ್ವಾಗತ. ನಾವು ವೇದಾಂತ ಕಲಿಕೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ವೇದ ಮಂತ್ರಗಳ ಕಲಿಕೆ ಸಹ ಮಾಡ್ತಾ ಇದ್ದೇವೆ. ವೇದಾಂತ ಶುದ್ಧವಾದ ಜ್ಞಾನ, ವೇದ ಮಂತ್ರಗಳು ಮಂತ್ರದ ಮೂಲಕ ವೇದಾಂತದ ಅರಿವನ್ನು ನಮ್ಮಲ್ಲಿ ಅನುಭವ ಪೂರ್ವಕವಾಗಿ ತರಲಿಕ್ಕೆ ಇರುವಂಥ ಒಂದು ಮಾರ್ಗ. ಇದರ ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ಬಾರಿ ಚರ್ಚೆ ಮಾಡಿದ್ದೇವೆ. ನಾವಿಲ್ಲಿ ತನಕ ಪುರುಷ ಸೂಕ್ತವನ್ನು ಕಲ್ತ್ಕೊಂಡ್ವಿ. ಮೊಟ್ಟ ಮೊದಲನೇ ಸೂಕ್ತವಾಗಿ ನಾವು ಪುರುಷ ಸೂಕ್ತವನ್ನು ಕಲ್ತ್ಕೊಂಡ್ವಿ. ಸೂಕ್ತ ಅಂತಂದ್ರೆ ಯಾವುದು ಸತ್ಯ, ಯಾವುದು ಸತ್ಯದ ಒಂದು ವಾಕ್ಯ ಅಂತ ಹೇಳ್ತೀವಿ, ಅದನ್ನು ಸೂಕ್ತ ಅಂತ ಕರಿಬೋದು. ಪುರುಷ ಸೂಕ್ತವನ್ನು ಕಲ್ತ್ಕೊಂಡ್ವಿ. ಇನ್ನು ಇವತ್ತಿನಿಂದ ನಾವು ನಾರಾಯಣ ಸೂಕ್ತವನ್ನು ಕಲೀಲಿಕ್ಕೆ ಹೋಗೋಣ. ಹೀಗೆ ನಾವು ಕೆಲವಷ್ಟು ಆಯ್ದ ಸೂಕ್ತಗಳನ್ನ ಕಲಿತೇವೆ ನಮ್ಮ ಈ ವೇದ ಮಂತ್ರಗಳ ತರಗತಿಯಲ್ಲಿ. ಏನು ವ್ಯತ್ಯಾಸ ಪುರುಷ ಸೂಕ್ತಕ್ಕೂ ನಾರಾಯಣ ಸೂಕ್ತಕ್ಕೂ? ಪುರುಷ ಸೂಕ್ತ ಈಗಾಗಲೇ ನೀವೆಲ್ಲ ಕಲ್ತಿರೋದ್ರಿಂದ, ಅದರ ಒಂದು ಮನನವನ್ನು ಸಹ ಮಾಡಿರೋದ್ರಿಂದ, ಪುರುಷ ಸೂಕ್ತದಲ್ಲಿ ಮುಖ್ಯವಾಗಿ ನಾವು ನಮಗೆ ಕಣ್ಣಿಗೆ ಕಾಣಿಸುವಂಥ ಈ ಅಸಂಖ್ಯಾತ ಜೀವರಾಶಿಗಳು, ಬೇರೆ ಬೇರೆ ರೀತಿಯ ಜೀವರಾಶಿಗಳು, ಗಿಡ ಮರ, ಬೆಟ್ಟ ಗುಡ್ಡ, ಪ್ರಾಣಿ ಪಕ್ಷಿ, ಮನುಷ್ಯ, ನಕ್ಷತ್ರ, ಹಾಗೆ ನಾವು ನೋಡ್ತಾ ಹೋದರೆ ಅಸಂಖ್ಯಾತವಾಗಿ ಅಗಾಧವಾಗಿರೋ ಈ ಒಂದು ನಾವು ಏನನ್ನ ಪ್ರಪಂಚ ಅಂತ ಕರಿತೀವಿ ಅಥವಾ ನಮ್ಮ ಈ ಜಗತ್ತು ಅಂತ ಕರಿತೀವಿ, ಇದು ಎಲ್ಲ ಆ ಒಂದು ದಿವ್ಯ ಶಕ್ತಿಯ ಮೂರ್ತ ರೂಪ, ವಿರಾಟ್ ಸ್ವರೂಪ ಅಂತ ನಾವು ಪುರುಷ ಸೂಕ್ತದಲ್ಲಿ ನೋಡಿದ್ವಿ. ಸಹಸ್ರ ಶೀರ್ಷ ಪುರುಷ, ಆ ದಿವ್ಯ ಶಕ್ತಿಗೆ ಸಾವಿರಾರು ತಲೆಗಳು ಅನ್ನೋ ರೀತಿಯಲ್ಲಿ ಶುರುವಾಗುತ್ತೆ. ಅದು ಸಾವಿರಾರು ತಲೆ ಅಂತಂದ್ರೆ ಏನು ಅಂದರೆ ಎಣಿಸ್ಲಿಕ್ಕೆ ಆಗದೆ ಇರೋ ಅಷ್ಟು ಅನ್ನೋ ಥರ. ಅಂದರೆ ಮುಖ್ಯವಾದ ಅಂಶ ಏನು ಪುರುಷ ಸೂಕ್ತದಲ್ಲಿ? ಏನೋ ಒಂದು ಸೃಷ್ಟಿ ಅಂತ ಇದೆಯಲ್ಲ, ಈ ಸೃಷ್ಟಿ ಅಂತ ಇದೆಯಲ್ಲ, ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ಅದರಲ್ಲಿ ಭಾಗವಹಿಸ್ತಾ ಇದ್ದೀವಲ್ಲ, ಅದರಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳನ್ನ ಮಾಡ್ತಾ ಇದ್ದೇವಲ್ಲ, ಅದರಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ವಹಿಸಿ ಅದ್ರ ಮೂಲಕ ಬೇರೆ ಬೇರೆ ನಮ್ಮ ನಮ್ಮ ಸೃಷ್ಟಿಯನ್ನು ನಾವು ಸಹ ಮಾಡ್ತಾ ಇದ್ದೇವಲ್ಲ. ಈ ಎಲ್ಲ ಸೃಷ್ಟಿ ನಡೀತಾ ಇರೋ ಈ ಒಂದು ಜಾಗ ಏನಿದೆ, ಇದು ಎಲ್ಲಿಂದ ಉತ್ಪತ್ತಿಯಾಗಿದೆ? ಅದರ ಮೂಲ ಪುರುಷ ಸೂಕ್ತ ತೋರಿಸುತ್ತೆ ನಮಗೆ. ಅದು ಹೇಗೆ ಉತ್ಪತ್ತಿಯಾಗಿದೆ, ಉತ್ಪತ್ತಿಯಾಗಿ ಹೇಗೆ ಇಡೀ ವಿಶಾಲವಾದ ಈ ಪ್ರಪಂಚ ಆಗಿದೆ, ಅದು ಪುರುಷ ಸೂಕ್ತದ ಮುಖ್ಯ ನೋಟ. ಅಂದರೆ ನಿಮಗೆ ನನಗೆ ದೈನಂದಿನ ಜೀವನದಲ್ಲಿ ಕಾಣಿಸೋವಂಥ ಏನೋ ಒಂದು ವಸ್ತು ಪ್ರಪಂಚ ಅಂತ ಹೇಳ್ತೇವಲ್ಲ, ಆ ವಸ್ತು ಪ್ರಪಂಚ, ಅದರ ಹಿಂದೆ ಇರೋ ಶಕ್ತಿ ಆ ವಸ್ತು ಪ್ರಪಂಚದ ಮೂಲಕ ನಮಗೆ ಪರಿಚಯ ಮಾಡಿಕೊಡ್ತಾ ಇದೆ.
ಇದು ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಸಗುಣ ಬ್ರಹ್ಮ ಅಥವಾ ಸಗುಣ ಯಾವುದು ಈ ದಿವ್ಯ ಶಕ್ತಿ ಇದೆ, ಆ ದಿವ್ಯ ಶಕ್ತಿ ಈ ಎಲ್ಲ ಬೇರೆ ಬೇರೆ ರೀತಿಯ ಅಂಶಗಳಾಗಿ ಕಾಣಿಸ್ತಾ ಇದೆಯಲ್ಲ ನಮಗೆ, ಮರ ಗಿಡ ಗಾಳಿ ಬೆಟ್ಟ ಗುಡ್ಡ ಬೆಳಕು ನೀರು ಎಲ್ಲ ಕಾಣಿಸ್ತಾ ಇದೆಯಲ್ಲ, ಒಂದೊಂದಕ್ಕೂ ಒಂದೊಂದು ಬೇರೆ ಬೇರೆಯಾದ ಗುಣಗಳು ಕಾಣುತ್ತಲ್ಲ. ಈ ಎಲ್ಲ ಗುಣಗಳೂ ಆ ದಿವ್ಯ ಶಕ್ತಿಯಿಂದನೇ. ಈ ಗುಣಗಳ ಮೂಲಕ ನಾವು ನೋಡಿದಾಗ ಪ್ರಪಂಚ ಒಂದು ರೀತಿಯಲ್ಲಿ ಬೇರೆ ಬೇರೆ ಅಂತ ಅನಿಸುತ್ತೆ. ಆದರೆ ಪುರುಷ ಸೂಕ್ತದಲ್ಲಿ ಇದೆಲ್ಲ ಆ ದಿವ್ಯ ಶಕ್ತಿಯ ವಿರಾಟ್ ಸ್ವರೂಪ ಅಂತ ನಿಮಗೆ ನನಗೆ ಒಂದು ಒಳನೋಟವನ್ನು ಆ ಸೂಕ್ತವನ್ನು ರಚನೆ ಮಾಡಿರೋ ಮಹಾನ್ ಋಷಿ ಕೊಟ್ಟಿದ್ದಾರೆ. ಈಗ ಇವತ್ತಿನಿಂದ ನಾವು ನಾರಾಯಣ ಸೂಕ್ತವನ್ನು ಕಲೀಲಿಕ್ಕೆ ಹೋಗೋಣ. ನಾರಾಯಣ ನಾರಾಯಣ ಅಂತಂದ್ರೆ ಯಾರು? ನಾವು ಯಾವುದೇ ಒಂದು ವಾಕ್ಯವನ್ನು ಹೇಳಿದಾಗ ಆ ವಾಕ್ಯದಲ್ಲಿ ಬೇರೆ ಬೇರೆ ಪದಗಳಿರುತ್ತೆ. ಆ ಪದಗಳ ಮೂಲವನ್ನು ನಾವು ನೋಡ್ಲಿಕ್ಕೆ ಹೋದಾಗ ಅಲ್ಲಿರೋ ಒಂದು ರಹಸ್ಯ ನಮಗೆ ತಾನೇ ತಾನಾಗಿ ತೆರೆಕೊಳ್ಳುತ್ತೆ. ಇದು ಬಹಳ ಮುಖ್ಯವಾದ ಒಂದು ಜ್ಞಾನವನ್ನು ನಾವು ಪರಿಷ್ಕರಣೆ ಮಾಡೋ ರೀತಿ. ಈಗ ಹೇಗೆ ಸಂಸಾರ ಸಂಸಾರ ಅಂತಂದ್ರೆ ನಾವೇನು ಅರ್ಥ ಮಾಡ್ಕೊಂಡಿರ್ತೇವೆ? ನಮ್ಮ ಒಂದು ಸಾಮಾಜಿಕ ಜ್ಞಾನದಲ್ಲಿ ಗಂಡ ಮನೆ ಮಕ್ಕಳು, ಓ ಇದು ಸಂಸಾರ ರೀ, ನನ್ನ ಸಂಸಾರದಲ್ಲಿ ಏನಾಗ್ತಾ ಇದೆ ಗೊತ್ತಾ ಅಂತ ನಾವು ಈ ರೀತಿ ಅರ್ಥ ಮಾಡ್ಕೊಂಡಿರ್ತೇವೆ. ಇದು ಒಂದು ರೀತಿಯ ಅರ್ಥ. ಆದರೆ ಆ ಪದದ ಮೂಲವನ್ನು ನೋಡಿ ನಾವು ವಿಚಾರ ಮಾಡಿದಾಗ ಸಮ್ಯಕ್ ಸರತಿ ಇತಿ ಸಂಸಾರ, ಯಾವುದು ಸದಾ ಚಲನೆ ಆಗ್ತಾ ಇರುತ್ತೆ, ಯಾವುದು ಸದಾ ಬದಲಾಗ್ತಾ ಇರುತ್ತೆ, ಅದು ಸಂಸಾರ. ಏನೋ ಒಂದಿದೆ, ನಮ್ಮ ಕಣ್ಣು ಕಾಣಿಸೋವಂಥದ್ದು, ನಮ್ಮ ಕಿವಿ ಕೇಳಿಸೋವಂಥದ್ದು, ನಮ್ಮ ಮೂಗಿಗೆ ಒಂದು ವಾಸನೆ ಬರೋವಂಥದ್ದು, ನಮ್ಮ ನಾಲಿಗೆಗೆ ರುಚಿ ಆಗುವಂಥದ್ದು, ನಮ್ಮ ಚರ್ಮಕ್ಕೆ ಸ್ಪರ್ಶವಾಗಿ ಕಾಣಿಸುವಂಥದ್ದು. ಇದು ಈ 5 ಇಂದ್ರಿಯಗಳ ಮೂಲಕ ಏನು ಬರ್ತಾ ಇದೆ, ಅದು ಬದಲಾವಣೆ ಆದರೆ ಮಾತ್ರ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಬದಲಾವಣೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ. ಈಗ ಒಂದೇ ರೀತಿಯ ಶಬ್ದ ಇದ್ದರೆ ಗೊತ್ತೇ ಆಗಲ್ಲ ಬೇರೆ ಶಬ್ದದ ಬಗ್ಗೆ. ಆ ಶಬ್ದದಲ್ಲಿ ಏರು ಇಳಿತ, ಕೆಲವು ಸತಿಯ ಶಬ್ದ ನಿಂತೋದಾಗ ಆಗ ಮಾತ್ರ ಅಲ್ಲಿ ನಮಗೆ ಬದಲಾವಣೆ ಗೊತ್ತಾಗತ್ತೆ. ಯಾವುದೋ ಒಂದು ಚಿತ್ರ ಸುಮ್ಮನೆ ತಟಸ್ಥವಾಗಿ ನಿಂತಿದ್ರೆ ಅಲ್ಲೇನು ಚಲನೆ ಗೊತ್ತಾಗಲ್ಲ. ಹಾಗೆ ನಮಗೆ ಯಾವುದು ಸದಾ ಚಲಿಸ್ತಾ ಇರುತ್ತೆ ಅದು ಸಂಸಾರ. ಹೀಗೆ ನಾವು ಆ ಒಂದು ಶಬ್ದದ ಮೂಲ, ಆ ಶಬ್ದದ ಮೂಲವನ್ನು ನಾವು ನೋಡಿದಾಗ ನಮಗೆ ಹಲವಾರು ಒಳನೋಟ ಸಿಕ್ಬಿಡುತ್ತೆ. ಇದು ನಮ್ಮ ಸಂಸ್ಕೃತ ಭಾಷೆ, ಕನ್ನಡ ಭಾಷೆ, ನಮ್ಮ ಭಾರತೀಯ ಭಾಷೆಗಳ ಒಂದು ಜ್ಞಾನಪೂರ್ವಕವಾದ ಸೌಂದರ್ಯ. ಇಲ್ಲಿ ಪದಗಳು ಸುಮ್ಮನೆ ಪದಗಳಾಗಿಲ್ಲ. ಈಗ ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಆ ಭಾವನೆಗೂ ಆ ಪದಕ್ಕೂ ಏನೋ ಒಂದು ಸಂಬಂಧ ಇರೋ ಅವಶ್ಯಕತೆ ಇಲ್ಲ. ಭಾವನೆ ಏನೋ ಇರ್ಬೋದು, ಪದ ಏನೋ ಇರ್ಬೋದು. ನೀವು ಓ ಈ ಪದ ಈ ಭಾವನೆಗೆ ಸಂಬಂಧಪಟ್ಟಿದ್ದು ಅಂತ ನೀವು ಅದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಕೆಲವಷ್ಟು ಭಾಷೆಗಳು ಈ ರೀತಿ ಇದ್ದಾವೆ. ಹಾಗಂದ ಮಾತ್ರಕ್ಕೆ ಎಲ್ಲ ಶಬ್ದಗಳು ಇಂಗ್ಲೀಷ್ನಲ್ಲಿ ಆ ಥರ ಅಂತಲ್ಲ. ಕೆಲವಷ್ಟು ಯಾವುದು ನಮ್ಮ ಲ್ಯಾಟಿನ್, ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟೊಂದು ಪದಗಳು ಲ್ಯಾಟಿನ್ನಿಂದ ಸಂಸ್ಕೃತದಿಂದ ಇದೆ. ಅಲ್ಲೆಲ್ಲ ಭಾವನೆಯಿಂದ ಪದ ಬಂದು ಆ ಪದದಿಂದ ನಮ್ಮ ಮನಸ್ಸಿನಲ್ಲಿ ಆ ಭಾವನೆ ಸ್ಫುರಣೆ ಆಗುತ್ತೆ. ಅದು ನಿಜವಾದ ಭಾಷೆ. ನಮ್ಮ ಸಂಸ್ಕೃತ ಭಾಷೆ, ನಮ್ಮ ಕನ್ನಡ ಭಾಷೆ, ನಮ್ಮ ಭಾರತೀಯ ಭಾಷೆಗಳು ಈ ರೀತಿ ಒಂದು ಒಳ ಸೌಂದರ್ಯ ಇರುವಂಥದ್ದು. ಸ್ವಲ್ಪ ನಾವು ಗಮನ ಕೊಟ್ಟು ನೋಡಬೇಕಾಗತ್ತೆ. ಅಂದರೆ ಏನರ್ಥ, ಏನು ಹೇಳ್ತಾ ಇದ್ದೀನಿ? ಆ ಶಬ್ದ ಇದೆಯಲ್ಲ, ಆ ಶಬ್ದವನ್ನು ನಾವು ಸ್ವಲ್ಪ ಗಮನ ಕೊಟ್ಟು ನಾವು ನಿಧಾನಕ್ಕೆ ಅದನ್ನು ಹೇಳ್ತಾ ಹೋದರೆ ಆ ಶಬ್ದದಲ್ಲಿ ಆ ಶಬ್ದದ ಸಮೇತವಾಗಿ ಆ ಶಬ್ದಕ್ಕೆ ಸಂಬಂಧಪಟ್ಟಿರೋ ಅನುಭವ ಇದೆಯಲ್ಲ, ಆ ಅನುಭವ ತಾನೇ ತಾನಾಗಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಇದು ಒಂದು ಅದ್ಭುತವಾದ ಸೌಂದರ್ಯ ಈ ಭಾಷೆದು. ಈಗ ನಾರಾಯಣ
ನಾರಾಯಣ ಅಂತಂದ್ರೆ ಏನು? ನಾರಾಯಣ ಅಂತಂದ್ರೆ ನರಾಣ ಅಯನಂ ಇತಿ ನಾರಾಯಣ. ಅಂದ್ರೆ ಏನರ್ಥ? ಈಗ ಏನೋ ಒಂದು ಬದಲಾವಣೆ ನಡೀತಾ ಇದೆ. ಆ ಬದಲಾವಣೆ ನಡಿಬೇಕು ಅಂತಂದ್ರೆ ಏನೋ ಒಂದು ಮೂಲ ವಸ್ತು ಇರಬೇಕಲ್ವಾ? ಈಗ ಏನೋ ನಾಟಕ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ನೀವು ಯಾವುದೋ ಒಂದು ನಾಟಕಕ್ಕೆ ಹೋಗಿರ್ತೀರಾ ಅಂತ ಇಟ್ಕೊಳ್ಳೋಣ. ನಾಟಕ ಎಲ್ಲೋ ನಡಿಬೇಕಲ್ವಾ? ನಾಟಕಕ್ಕೆ ಏನೋ ಒಂದು ರಂಗಮಂಟಪ ಬೇಕಲ್ವಾ? ಅಥವಾ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಿರ್ತೀರಾ ಅಂತ ಇಟ್ಕೊಳ್ಳಿ, ಸಿನಿಮಾ ನೋಡಲಿಕ್ಕೆ. ಆ ಸಿನಿಮಾಗೆ ಏನೋ ಒಂದು ಸ್ಕ್ರೀನ್ ಬೇಕಲ್ವಾ? ಹೀಗೆ ಯಾವುದರ ಆಧಾರದ ಮೇಲೆ ಈ ನಾಟಕ ನಡೀತಾ ಇದೆ, ಜೀವನ ಅನ್ನೋ ನಾಟಕ ನಡೀತಾ ಇದೆ, ಯಾವುದರ ಆಧಾರದ ಮೇಲ್ಗಡೆ ಈ ಎಲ್ಲ ಚಲನೆ ನಡೀತಾ ಇದೆ, ಈ ಎಲ್ಲ ಬದಲಾವಣೆ ನಡೀತಾ ಇದೆ, ಅದರ ಕುರಿತಾದ ಒಂದು ಸೂಕ್ತ ಇದು. ನರಾಣಾಂ, ನರ ಅಂದ್ರೆ ಯಾರು? ಜೀವಿಗಳು, ಜೀವಿಗಳನ್ನ ನರ. ಅಯನಂ, ಅಯನಂ ಅಂತಂದ್ರೆ ಆಶ್ರಯ. ಈಗ ಮರಕ್ಕೆ ಮರಕ್ಕೆ ಆಧಾರ ಏನು? ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದಾಗ ಭೂಮಿ ಅದನ್ನು ಹಿಡಿದಿಟ್ಕೊಳ್ಳಕ್ಕೆ ಇಲ್ಲ, ಭೂಮಿ ಇರಲಿಲ್ಲ ಅಂದಿದ್ರೆ ಮರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಮರಕ್ಕೆ ಭೂಮಿ ಆಧಾರ. ಇನ್ನೂ ಸ್ವಲ್ಪ ಆಳವಾಗಿ ನೋಡಿದಾಗ ಮರಕ್ಕೆ ಬೀಜ ಆಧಾರ. ಯಾಕಂದ್ರೆ ಬೀಜನೇ ಇಲ್ಲ ಅಂತಂದ್ರೆ ಮರ ಹೇಗೆ ಬರುತ್ತೆ? ಇನ್ನೂ ಸ್ವಲ್ಪ ಆಳವಾಗಿ ನೋಡಿದಾಗ ಆ ಬೀಜದಲ್ಲಿ ಆ ಅಂಕುರವಾಗಿ ಬರುವಂಥ ಶಕ್ತಿ ಇಲ್ಲ ಅಂತಂದ್ರೆ ಅದರಿಂದ ಏನು ಉಪಯೋಗ? ಏನೂ ಉಪಯೋಗ ಇಲ್ಲ, ಮರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರೀತಿಯಲ್ಲಿ ಏನೋ ಒಂದು ಶಕ್ತಿ ಇದೆ, ಅಡಕವಾಗಿದೆ. ಆ ಬೀಜ ತೆಗೆದು ನೋಡಿದಾಗ ನಮ್ಗದು ಕಾಣಿಸಲ್ಲ, ಮರ ಕಾಣಿಸಲ್ಲ. ಆದರೆ ಒಂದು ರೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಆ ಬೀಜದಲ್ಲಿ ಮರ ಅಡಕವಾಗಿದೆ, ಆ ಶಕ್ತಿ ಅಡಕವಾಗಿದೆ. ಅದಕ್ಕೆ ಸರಿಯಾದ ಒಂದು ವಾತಾವರಣ ಸಿಕ್ಕಿದಾಗ, ಗಾಳಿ, ನೀರು, ಮಣ್ಣು ಎಲ್ಲ ಸಿಕ್ಕಿದಾಗ ಅದು ತಾನೇ ತಾನಾಗಿ ಹೊರ ಬಂದ್ಬಿಡುತ್ತೆ. ಹಾಗೆ ಯಾವ ಶಕ್ತಿ ಈ ಎಲ್ಲ ಜೀವಿಗಳಿಗೆ ಆಧಾರವಾಗಿದೆ, ಅಥವಾ ಯಾವುದರ ಮೇಲೆ ಈ ಜೀವನ ನಡೀತಾ ಇದೆ, ಜೀವನ ಅನ್ನೋ ಒಂದು ನಾಟಕ ಯಾವ ಮಂಟಪದ ಮೇಲೆ ನಡೀತಾ ಇದೆ, ಆ ರಂಗಮಂಟಪದ ಶಕ್ತಿ, ಆ ದಿವ್ಯ ಶಕ್ತಿ, ಅದನ್ನ ಕುರಿತಾದ ಜ್ಞಾನ ನಾರಾಯಣ ಸೂಕ್ತದಲ್ಲಿ. ಇದನ್ನ ನಾವು ಇವತ್ತಿನಿಂದ ಅಭ್ಯಾಸ ಮಾಡೋಣ. ಈಗ ಇಲ್ಲಿ ತನಕ ಏನು ಒಂದು ಕಿರು ಪರಿಚಯ ಕೊಟ್ಟೆ, ಅದನ್ನ ಕುರಿತಾಗಿ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಅಥವಾ ಏನಾದರೂ ಬೇರೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆಯಾ? ಹರಿ ಓಂ ಸರ್. ಅದೇ ಹರಿ ಓಂ. ನಾರಾಯಣ ಮತ್ತೆ ಪುರುಷ ಎರಡು ಒಂದೇ ಅಂತ ಅರ್ಥ ಮಾಡ್ಕೋಬಹುದಾ ಸರ್? ಹೌದು ಅಮ್ಮ. ಈಗ ಹ್ಮ್ ಏನಂತಂದ್ರೆ ಹ್ಮ್ ಪುರುಷ ಸೂಕ್ತ, ಪುರುಷ ಹ್ಮ್ ಸೂಕ್ತ ನಾನು ಆಗ್ಲೇ ಹೇಳಿದಾಗೆ ನಮ್ಮ ಕಣ್ಣಿಗೆ ಕಾಣಿಸುವಂತ ಈ ಪ್ರಪಂಚ ಇದೆಯಲ್ಲ, ಹ್ಮ್ ಅದು ಸಗುಣ ಬ್ರಹ್ಮ ಅಂದ್ರೆ ಆ ದಿವ್ಯ ಶಕ್ತಿ ಬೇರೆ ಬೇರೆ ರೂಪವಾಗಿ ಕಾಣಿಸಿದಾಗ ಅದರ ಮೂಲಕ ನಮಗೆ ಆ ದಿವ್ಯ ಶಕ್ತಿಯ ಒಂದು ಪರಿಚಯ. ಇಲ್ಲಿ ನಾರಾಯಣ ಸೂಕ್ತದಲ್ಲಿ ಆ ಸಗುಣ ಅಲ್ಲ, ನಿರ್ಗುಣ ಬ್ರಹ್ಮ, ಯಾವುದರ ಮೂಲಕ ಈ ಎಲ್ಲ ಸಗುಣ ಅಂದ್ರೆ ಎಲ್ಲ ಕಾಣಿಸುವಂಥದ್ದು ಬರ್ತಾ ಇದೆಯಲ್ಲ, ಆ ಒಂದು ನೋಟದ ಮೂಲಕ. ಅಂದ್ರೆ ಈಗ ಇದು ನೀವ್ ಹೇಳ್ದಾಗೆ ಮೊಳಕೆ, ಬೀಜದಿಂದ ಮೊಳಕೆ ಬರೋದು, ಹ್ಮ್, ಅದು ಮೊಳಕೆ ಬಂದು ಮರ ಆಗಿರೋದು ಹೌದು ಆತರ. ಹೌದು. ಇವಾಗ ನಾನು ಮರವನ್ನ ನೋಡಿದಾಗ, ಮರ ನೋಡು ಎಷ್ಟು ಚೆನ್ನಾಗಿದೆ, ಇದು ಮಾವಿನ ಮರ, ಇದು ಈ ಬೀಜದಿಂದ ಬಂದಿರೋದು, ಈ ರೀತಿ ನನಗೆ ಕಣ್ಣು ಕಾಣಿಸೋ ಹಂತದಲ್ಲಿ ನಾನು ಮಾತಾಡ್ಬೋದು. ಹ್ಮ್ ಇದು ಒಂದು ನೋಟ. ಅಂದ್ರೆ ಏನು? ಅದು ಪುರುಷ. ಅದು ಪುರುಷ ಸೂಕ್ತ. ಆ ಪುರುಷ ಸೂಕ್ತದಲ್ಲಿ ಹ್ಮ್ ಆ ರೀತಿ ನೋಟ. ಹ್ಮ್ ಇನ್ನು ನಾರಾಯಣ ಸೂಕ್ತದಲ್ಲಿ ಆ ಮರವಾಗಿ ಬರಬೇಕು ಅಂತಂದ್ರೆ ಆ ಬೀಜದಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ನಾನು ಆ ಹ್ಮ್ ಬೀಜ ತೆಗೆದ್ರೆ ನಂಗೆ ಅದು ಕಾಣಿಸಲ್ಲ, ಆದ್ರೆ ಅದು ಹ್ಮ್ ಇರಬೇಕು. ಅದಿಲ್ಲ ಅಂತಂದ್ರೆ ಹೇಗೆ ಮರವಾಗಿ ಬರುತ್ತದು? ಹ್ಮ್ ಈಗ ಬೇಸಿಕ್. ನನಗೆ ಇನ್ನ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ನೀವು ಸ್ವಿಚ್ ಅಮಕ್ತೀರಾ, ಲೈಟ್ ಬರುತ್ತೆ. ಹ್ಮ್
ಓ ಲೈಟ್ ಬಂತು ನೋಡು, ಲೈಟು, ಆಮೇಲೆ ಇದು ಸ್ವಿಚ್ಚು, ಇದು ಆ, ಇಷ್ಟು ವ್ಯಾಟು ಅಂತ ಏನೆಲ್ಲ ಮಾತಾಡ್ತೀವಿ ನಾವು. ಹ್ಮ್ ಇದು ಒಂದು ರೀತಿನಲ್ಲಿ ಎಫೆಕ್ಟ್. ಎಫೆಕ್ಟ್ ಅಂತಂದ್ರೆ ಏನು? ನಮ್ಮ ಕಣ್ಣಿಗೆ ಕಾಣಿಸೋವಂಥದ್ದು, ನಮ್ಮ ಹ್ಮ್ ಇಂದ್ರಿಯಗಳ ಅನುಭವಕ್ಕೆ ಬರೋವಂಥದ್ದು. ಹ್ಮ್ ಯಾವುದು? ಅಂದ್ರೆ ಸ್ವಿಚ್, ಬೆಳಕು, ಬೆಳಕು, ಬೆಳಕು ಅನ್ನೋದು. ಲೈಟ್. ಇದು ನಮ್ಮ ಇಂದ್ರಿಯ ಹ್ಮ್ ಅನುಭವಕ್ಕೆ ಬರೋದು. ಆದರೆ ಹ್ಮ್ ಜ್ಞಾನ ಇಂದ್ರಿಯ ಅದ್ರೊಳಗಿರೋ ಇದೆಯಲ್ಲ, ಶಕ್ತಿ. ಜ್ಞಾನ ಹ್ಮ್ ಇಂದ್ರಿಯ ಅನುಭವಕ್ಕೆ ನಾನೇನು ತಗೊಂಬರ್ಬೋದು? ಏನೋ ಒಂದಿದೆ, ಅದು ಇರೋದ್ರಿಂದ ಆ ಸ್ವಿಚ್ ಅಂತ ಅಮಕ್ದಾಗ ಆ ಏನೋ ಒಂದು, ಅದು ಆ ಒಂದು ಪಾಸ್ ವೈರ್ ಮೂಲಕ ಪಾಸ್ ಬಂತು, ಆಗುತ್ತೆ. ಅದು ಹ್ಮ್ ಇವಾಗ ಲೈಟ್ ಆಗಿ ಬರ್ತಾ ಇದೆ. ಹ್ಮ್ ಆ ಏನೋ ಒಂದಕ್ಕೆ ನಾನು ನೀವು ಸುಮ್ಮನೆ ಒಂದು ಹೆಸರು ಕೊಟ್ಟಿದ್ದೀವಿ, ವಿದ್ಯುತ್ ಶಕ್ತಿ ಅಂತ. ಹ್ಮ್ ಅದು ಏನು ಯಾರಿಗೂ ಗೊತ್ತಿಲ್ಲ. ಹ್ಮ್ ಅದು ಏನದು, ಅದ್ರ ರೂಪ ಏನು, ಯಾರೂ ನೋಡಕ್ ಸಾಧ್ಯ ಇಲ್ಲ. ಯಾಕೆ? ಅದು ಈ ಕಣ್ಣು ಕಾಣಿಸೋದಲ್ಲ ಅದು. ಹ್ಮ್ ಆದ್ರೆ ಅದಿದೆ ಅವ್ಯಕ್ತ, ಅಲ್ವಾ? ಆ ಅವ್ಯಕ್ತವಾಗಿದೆ. ಆ ವ್ಯಕ್ತವಾಗಿರೋದನ್ನ ನಮಗೆ ನೋಡ್ಬೋದು. ವ್ಯಕ್ತವಾಗಿರೋದನ್ನ ತೋರಿಸೋದ್ರ ಮೂಲಕ ಆ ಮಹಾನ್ ಶಕ್ತಿಯ ಪರಿಚಯ ಮಾಡಿಕೊಡೋದು ಪುರುಷ ಸೂಕ್ತ. ಹ್ಮ್ ಲೈಟ್ ನೋಡಿ, ಫ್ರಿಡ್ಜ್ ನೋಡಿ, ಫ್ಯಾನ್ ನೋಡಿ, ಇದೆಲ್ಲ ಎಲೆಕ್ಟ್ರಿಸಿಟಿಯಿಂದ ಅಂತ ಹೇಳ್ದಂಗ. ಹ್ಮ್ ಅವಾಗ ಅದು ಆ ವ್ಯಕ್ತವಾಗಿರೋದನ್ನ ತೋರಿಸಿ ತೋರಿಸಿ, ನೋಡಿ ಇದು ಆ ಮಹಾನ್ ಶಕ್ತಿಯಿಂದ ನಡೀತಾ ಇದೆ ಅಂತ ಹೇಳುವಂಥದ್ದಲ್ವಾ? ಹ್ಮ್ ಅದೇ ರೀತಿ ಈ ಪ್ರಪಂಚವನ್ನೆಲ್ಲ ತೋರಿಸಿ, ವಿರಾಟ್ ಸ್ವರೂಪವನ್ನು ತೋರಿಸಿ, ಅದ್ರ ಹಿಂದೆ ಇರೋ ಶಕ್ತಿಯನ್ನು ಪರಿಚಯ ಮಾಡಿಕೊಡುವಂಥದ್ದು ಪುರುಷ ಸೂಕ್ತ. ನಾರಾಯಣ ಸೂಕ್ತ. ಹ್ಮ್ ಹ್ಮ್ ಪುರುಷ ಸೂಕ್ತ ಪುರುಷ ಸೂಕ್ತ. ವಿರಾಟ್ ಸ್ವರೂಪವನ್ನು ತೋರಿಸಿ. ವಿರಾಟ್ ಸ್ವರೂಪ. ಹ್ಮ್ ನಾರಾಯಣದಲ್ಲಿ ನೇರವಾಗಿ ಆ ವಿದ್ಯುತ್ ಶಕ್ತಿ ಬಗ್ಗೆ ಮಾತಾಡ್ದ ಹಾಗೆ, ಹ್ಮ್ ಹ್ಮ್ ಓ ನೋಡಿ ಇಲ್ಲಿ ವಿದ್ಯುತ್ ಶಕ್ತಿ ಅಂತಿದೆ ಅಲ್ವಾ, ಅದ್ರ ಬಗ್ಗೆ ಗಮನ ಕೊಡಿ. ಯಾವುದೋ ಒಂದು ಅವ್ಯಕ್ತವಾಗಿದೆಯಲ್ಲ ವಿದ್ಯುತ್ ಶಕ್ತಿ ಅನ್ನೋದು, ಅದನ್ನ ನೋಡಿ, ಅದನ್ನ ತಿಳ್ಕೊಳ್ಳಿ. ಹೇಗೆ? ಈ ಕಣ್ಣಿಂದ ಕಾಣಲ್ಲ ಅದು, ಈ ಹ್ಮ್ ಕಿವಿಯಿಂದ ಕೇಳಲ್ಲ ಅದು. ಆದರೆ ಅದರ ಶಕ್ತಿ ಅಂತೂ ಇದೆ. ಇರುವಿಕೆಯನ್ನ ನಿಮ್ಮ ಸೂಕ್ಷ್ಮವಾದ ಜ್ಞಾನದಿಂದ ನೀವು ನಿಮ್ಮ ಮನಸ್ಸಿನಲ್ಲಿ ಆಲೋಚನೆ ಮಾಡಿ, ನಿಮ್ಮ ಬುದ್ಧಿಯಲ್ಲಿ ವಿವೇಕವನ್ನು ಉಪಯೋಗಿಸಿ, ಹೌದು ಏನೋ ಇರಬೇಕು, ಅದಿಲ್ಲ ಅಂತಂದ್ರೆ ನಾನು ಹಿಂಗೆ ಹಮಕ್ದಾಗ ಹೆಂಗೆ ಬಂತಿದ್ದು? ಅದಕ್ಕೇನೋ ಹೆಸರು ಕೊಡ್ತೀನಿ. ಓ ಇಲ್ಲಿ ಲೈಟಾಗಿ ಬರ್ತಾ ಇದೆ, ಫ್ಯಾನಲ್ಲಿ ಗಾಳಿಯಾಗಿ ಬರ್ತಾ ಇದೆ. ಫ್ಯಾನಲ್ಲಿರೋ ವಿದ್ಯುತ್ ಶಕ್ತಿ ಈ ವಿದ್ಯುತ್ ಶಕ್ತಿ ಬೇರೆನಾ? ಹೀಗೆ ನಾನು ವಿಚಾರ ಮಾಡಿ, ಓ ವಿದ್ಯುತ್ ಶಕ್ತಿ ಅನ್ನೋದು ಒಂದು ಶಕ್ತಿ, ಅದು ಒಂದೇ. ಅದರ ಹೊರನೋಟಗಳು ಆಯಾ ಬೇರೆ ಬೇರೆ ಉಪಕರಣಗಳ ಮೂಲಕ ಬೇರೆ ಬೇರೆ ರೀತಿಯ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಆ ಶಕ್ತಿಯ ನೇರ ವಿಚಾರದ ಮೂಲಕ, ಅದು ನಾರಾಯಣ ಸೂಕ್ತದ ಮುಖ್ಯವಾದ ಒಂದು ಅಂಶ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಗಲಿ ಅಮ್ಮ. ಮತ್ತೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಅಂತ ಇದೆಯಾ, ಅಥವಾ ಬೇರೆ ಏನಾದರೂ ಹೇಳಬೇಕು ಅಂತಂತ ಇದೆಯಾ? ಓಕೆ, ಹಾಗಾದ್ರೆ ನಾವು ವಿಜಯಲಕ್ಷ್ಮಿ ಮತ್ತೆ ತಾವೇನೋ ಹೇಳಲಿಕ್ಕೆ ಬಂದ್ರಿ. ಏನಿಲ್ಲ ಸರ್, ಇದು ಪುರುಷ ಸೂಕ್ತ ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಸಗುಣ ಬ್ರಹ್ಮ ಅಂತ, ಹಾ, ನಾರಾಯಣ ಸೂಕ್ತ ತಿಳ್ಕೊಬೇಕಾಗಿದ್ದು ನಿರ್ಗುಣ ಆ ನಿರ್ಗುಣ ಬ್ರಹ್ಮನ ಒಂದು ನಿರ್ಗುಣ ಪರಿಚಯ. ಹಾ, ಹಾ ಅವ್ಯಕ್ತವಾದದ್ದು ಅಂತ ತಿಳ್ಕೊಬೇಕಂತ ಅಷ್ಟೇ. ಹೌದಮ್ಮ. ಯಾ, ಹಾ ಸರಿ. ಅಂದ್ರೆ ಮೇನ್ ಇದೇ ನಾರಾಯಣ ಸೂಕ್ತನೇ ಬೇಸಿಕ್. ಪುರುಷ ಅಂದ್ರೆ ಸೂಕ್ತ ಅಂದ್ರೆ ಪುರುಷ ನೋಡಿ ಅಮ್ಮ, ಸೂಕ್ತನೇ ಬೇಸಿಕ್, ನಮ್ ಈ ಕಣ್ಣಿಗೆ ಈ ಕಾಣಿಸೋದು. ಈ ದಿವ್ಯ ಶಕ್ತಿ ಇದೆಯಲ್ಲಮ್ಮ, ಹ್ಮ್ ಈ ದಿವ್ಯ ಶಕ್ತಿಗೆ ಕಾಣಿಸುವಂತ ಶಕ್ತಿನೂ ಇದೆ, ಕಾಣಿಸದೇ ಇರುವಂತ ಶಕ್ತಿನೂ ಇದೆ. ಶಕ್ತಿನೂ ಇದೆ. ಆ ಕಾಣಿಸದೇ ಇರೋ ಶಕ್ತಿ ಇದೆಯಲ್ಲ, ಹ್ಮ್ ಆ ಎಲೆಕ್ಟ್ರಿಸಿಟಿನ ನಂಗೆ ಕಾಣಿಸ್ತಾ ಇಲ್ಲ. ಹ್ಮ್ ಆದರೆ ಅದು ಇರುವಿಕೆಯನ್ನು ನಾನು ಆ ಲೈಟ್ ಆಗಿ ಅದು ಕಾಣಿಸಿದಾಗ ನನಗೆ ಗೊತ್ತಾಗೋಗುತ್ತೆ. ಹ್ಮ್ ಲೈಟ್ ಬರೋದ್ರಿಂದ, ಫ್ಯಾನ್ ತಿರುಗೋದ್ರಿಂದ, ಫ್ರಿಡ್ಜ್ ತಣ್ಣಗೆ ಮಾಡೋದ್ರಿಂದ ನನಗೆ ಆ ಎಲೆಕ್ಟ್ರಿಸಿಟಿ ಇರೋದ್ರದ್ದು ಗೊತ್ತಾಗತ್ತೆ. ಒಂದ್ ಶಕ್ತಿ ಇದೆ ಅಂತ. ಹಾ, ಅಲ್ವಾ? ಹ್ಮ್ ಹಾಗಂದ್ ಮಾತ್ರಕ್ಕೆ ಲೈಟ್ ಆಗಿ ಬರುವಂಥದ್ದು ಶಕ್ತಿ ಅಲ್ಲ ಹಂಗೆ ಹೇಳಕ್ಕಾಗಲ್ಲ. ಅದನ್ನು ಅದರ ಶಕ್ತಿ ಆ ಉಪಕರಣದ ಮೂಲಕ ಆಗ್ದಾಗ ಆ ರೀತಿ ಅದು ಕಾಣುತ್ತೆ ಅಷ್ಟೇನೆ. ಹ್ಮ್ ಅದೇ ಶಕ್ತಿಗೆ ಬೇರೆ ಬೇರೆ ಹೆಸರುಗಳು.
ಹ್ಮ್ ಈಗ ನೀರಿಗೆ ನಾನು ಒಂದ್ ಕಡೆ ಅದನ್ನ ಚೆನ್ನಾಗಿ ಬಿಸಿ ಮಾಡಿದಾಗ ಅದು ಆವಿ ಆಗ್ಬಿಡುತ್ತೆ, ಅದನ್ನ ನಾನು ಆವಿ ಅಂತ ಅಂದ್ಬಿಡ್ತೀನಿ. ಅದೇ ಆ ನೀರನ್ನ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಾಗ ಅದು ಗಟ್ಟಿಯಾದಾಗ ಘಮ. ಐಸ್ ಅಂತ ಅಂದ್ಬಿಡ್ತೀನಿ. ಬೇರೆ ಬೇರೆ ಹೆಸರು ಕೊಡ್ತಾ ಇದ್ದೀನಿ, ಆದ್ರೆ ಎಲ್ಲ ಏನು Basic ನೀರೇ ಅಲ್ವಾ. ನೀರೇ. ಹಾಗೆ ಓಕೆ ಸರ್, ಥ್ಯಾಂಕ್ ಯು ಸರ್. ಹಾ, ಈಗ ದೇಹ, ಮನಸ್ಸು, ಬುದ್ಧಿ ಅನ್ನೋದು ಪುರುಷ ಸೂಕ್ತ ಆದ್ರ ನಮ್ಮೊಳಗೆ ಏನ ಆತ್ಮಶಕ್ತಿ ಅನ್ನೋದ್ ಐತಲ್ರಿ, ಅದು ನಾರಾಯಣ ಸೂಕ್ತ ಅಂತ ಹೇಳನ್ರಿ. ವೆರಿ ನೈಸ್, ಕರೆಕ್ಟ್. ವ್ಯಕ್ತವಾಗಿದ್ದ. ಹಾ, ಈ ಆತ್ಮ ಅಂತ ನಾನು ಏನ್ ಕರಿತಾ ಇದ್ದೀನಿ, ನಾನು ಅಂತ ಏನಿದೆ, ಆ ನಾನು ಒಂದೇನೋ ಒಂದು ವಸ್ತು ಅಲ್ಲ. ಆತ್ಮ ಒಂದು ವಸ್ತು ಅಲ್ಲ. ಅದಕ್ಕೆ ಇಷ್ಟಗ್ಲ, ಇಷ್ಟುದ್ದ, ಇಷ್ಟು kg ಅಂತ ಹೇಳಕ್ಕಾಗಲ್ಲ. ಆ ಆತ್ಮ, ಆ ಆತ್ಮದ ನೇರ ಒಂದು ವಿಚಾರ ನಾರಾಯಣ. ಇನ್ನ ದೇಹವಾಗಿ, ಮನಸ್ಸಾಗಿ, ಬುದ್ಧಿಯಾಗಿ ಎಲ್ಲ ನನಗೆ ಗೋಚರವಾಗ್ತಾ ಇರೋ ಇದೆಲ್ಲ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಪುರುಷ ಸೂಕ್ತ. ಕರೆಕ್ಟು ಲಕ್ಷ್ಮಿ ಅಮ್ಮ. ಓಕೆ ಸರ್. ಆಗ್ಲಿ. ಇನ್ಯಾರಿಗಾದ್ರೂ ಬೇರೆ ಏನಾದ್ರು ಹೇಳಲಿಕ್ಕೆ ಅಥವಾ ಕೇಳಬೇಕು ಅಂತ ಅನಿಸ್ತಾ ಇದೆಯಾ ಇದ್ರ ಬಗ್ಗೆ? ಸರ್, ಇದ್ರೊಳಗೆ ಹ್ಮ್ ಈ ನಾರಾಯಣ ಸೂಕ್ತಮಲ್ಲಿ ಯಜುರ್ವೇದದಲ್ಲಿ ಮತ್ತೆ ಬೇರೆ ಬೇರೆ ವೇದಗಳಲ್ಲಿ ಬರ್ತದ? ಹೌದಮ್ಮ, ಈ ಹಲವಾರು ಸೂಕ್ತಗಳು ಹೇಗೆ ಅಂತಂದ್ರೆ ಬೇರೆ ಬೇರೆ ವೇದಗಳಲ್ಲಿ ಬರುತ್ತೆ. ಈಗ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ತಗೊಂಡೋದಾಗ, ನಾರಾಯಣ ಸೂಕ್ತ ಸ್ಲೈಡಿಗೆ ತಗೊಂಡೋದಾಗ ಗೊತ್ತಾಗುತ್ತೆ ನಾವು ಯಾವುದರಿಂದ ತಗೊಂಡಿದ್ದೀವಿ ಅಂತ. ಈಗ ಪುರುಷ ಸೂಕ್ತ ಎಲ್ಲ ವೇದಗಳಲ್ಲೂ ಇದೆ ಅಂತ ಹೇಳ್ತಾರೆ. ಹಾಗೇನೆ ಇದನ್ನು 4 ವೇದದಲ್ಲೂ ಇದೆಯಾ ಸರ್? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ. ನಾರಾಯಣ ಸೂಕ್ತನ ಅದ್ ನನಗೆ ಗೊತ್ತಿಲ್ಲ ಅಮ್ಮ, ನಾನು ಬೇಕಾದ್ರೆ ಕಂಡಿಡಿ ಹೇಳ್ತೀನಿ. ಯಜುರ್ ಓಕೆ ಸರ್. ಆಗ್ಲಿ. ಹಾಗಾದ್ರೆ ಈಗ ಇಲ್ಲಿಗೆ ನಾರಾಯಣ ಸೂಕ್ತದ ಕಿರುಪರಿಚಯ ಇಲ್ಲಿಗೆ ಮುಗಿಸೋಣ. ಹರಿ ಓಂ.